ಆದ್ಮೇಲೆ 2024-25 ಈ ಒಂದು ಶೈಕ್ಷಣಿಕ ವರ್ಷಕ್ಕೆ MHRD UDICE ಪ್ಲಸ್ನಲ್ಲಿ SDMS ಸ್ಟೂಡೆಂಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ 24-25 ಸಾಲಿನ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗಿರ್ತದೆ. ಮೊದಲಿಗೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂದರೆ ಸ್ಟೂಡೆಂಟ್ಸ್ 2023-24 ಸಾಲಿನಿಂದ 2024-25 ಶೈಕ್ಷಣಿಕ ವರ್ಷಕ್ಕೆ ಸ್ಟೂಡೆಂಟ್ ಪ್ರಮೋಷನ್ ಮಾಡುವುದೇ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ. STSನಲ್ಲಿ ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಮಾಡುವ ರೀತಿ MHRD UDICE ಪ್ಲಸ್ನಲ್ಲಿ ನಾವು ಪ್ರಮೋಷನ್ ಮಾಡುವುದೇ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಮೊದಲಿಗೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನ್ಗೆ ಬರಬೇಕು. ಸರ್ಚ್ ಆರ್ ಟೈಪ್ URLನಲ್ಲಿ UDICE ಪ್ಲಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಟ್ಟಾಗ ಮೊದಲನೇ ವೆಬ್ ಲಿಂಕ್ ಸರ್ಚ್ ರಿಸಲ್ಟ್ಸ್ udicesplus.gov.in ಈ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಬಲಗಡೆ ಟಾಪ್ನಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಿ UDICE ಪ್ಲಸ್ ಲಾಗಿನ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ಗೆ ಬಂದು ಸೆಲೆಕ್ಟ್ ಸ್ಟೇಟ್ ಇದೆ, ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಗೋ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಿ UDICE ಪ್ಲಸ್ SDMS ಲಾಗಿನ್ ಫಾರ್ ಕರ್ನಾಟಕ ಯೂಸರ್ ID ನಮ್ಮ ಶಾಲೆಯ UDICE ಸಂಖ್ಯೆಯೇ ಯೂಸರ್ ID ಆಗಿರುತ್ತದೆ. ಎಂಟರ್ ಪಾಸ್ವರ್ಡ್ ಸ್ಥಳದಲ್ಲಿ ನಾವು UDICE ಪ್ಲಸ್ಗೆ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಭರ್ತಿ ಮಾಡಿ ಎಂಟರ್ ಕ್ಯಾಪ್ಚಾ ಸ್ಥಳದಲ್ಲಿ ಬಲಗಡೆ ಕೊಟ್ಟಿರುವ ಕ್ಯಾಪ್ಚಾ ಹಾಕಿ ಬ್ಲೂ ಕಲರ್ ಲಾಗಿನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ 2024-25 ಅಂತ ಇದೆ. ಮುಂಚೆ 23-24 ಅಂತ ಇತ್ತು. ಅಟೆನ್ಷನ್ ಗಮನಿಸಿ, ನ್ಯೂ ಬ್ಲಿಂಕ್ ಆಗ್ತಾ ಇದೆ. ಅಕಾಡೆಮಿಕ್ ಇಯರ್ 2024-25 ಪ್ರಾರಂಭವಾಗಿದೆ ಮತ್ತು ವಿದ್ಯಾರ್ಥಿ ಕಾರ್ಯಗಳನ್ನು ಪ್ರಾರಂಭಿಸಿ ಅಂತ ಇದೆ. ಇಲ್ಲಿ ಆರೆಂಜ್ ಕಲರ್ನಲ್ಲಿ ಕಾಣ್ತಕ್ಕಂಥ 2024-25 ಬಲಗಡೆ ತೋರಿಸ್ತಿರ್ತಕ್ಕಂತಹ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕೂಲ್ ಇನ್ಫಾರ್ಮೇಷನ್ ಒಂದು ಪಾಪಪ್ ವಿಂಡೋ ಓಪನ್ ಆಗ್ತದೆ. ರೆಡ್ ಕಲರ್ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಕೂಲ್ ಡೀಟೇಲ್ಸ್ ನೋಡಬಹುದು. ಗ್ರೇಡ್ ವೈಸ್ 2024-25 ಅಂತ ಇದೆ. ಸರ್ಚ್ ಬಟನ್ ಇದೆ. ಕೆಳಗಡೆ ಟೋಟಲ್ ಎನ್ರೋಲ್ಮೆಂಟ್ 0 ಇದೆ, 0 ಟೋಟಲ್ ಬಾಯ್ಸ್, ಟೋಟಲ್ ಗರ್ಲ್ಸ್ ಇವು ಕೂಡ 0 ಇದೆ. ಆಮೇಲೆ ಡೇಟಾ ಲಾಸ್ಟ್ ಅಪ್ಡೇಟೆಡ್ ಆನ್ ಅಂತ ಡೇಟ್ ಕೂಡ ತೋರಿಸ್ತದೆ. ಇಲ್ಲಿ ಕೆಳಗಡೆ ಟೇಬಲ್ ಇದೆ. ಮೊದಲಿಗೆ ಕ್ಲಾಸ್ ಆರ್ ಗ್ರೇಡ್ಗಳಿವೆ. ಸೆಕ್ಷನ್ಗಳಲ್ಲಿ ಸೆಕ್ಷನ್ ನೋಡಬಹುದು. ಬಾಯ್ಸ್, ಗರ್ಲ್ಸ್, ಟ್ರಾನ್ಸ್ಜೆಂಡರ್, ಟೋಟಲ್, ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ಇವೆಲ್ಲ ಸಂಖ್ಯೆಗಳು 0 ಇದೆ. ಆ್ಯಕ್ಷನ್ ಕಾಲಮ್ನಲ್ಲಿ ವ್ಯೂ ಅಥವಾ ಮ್ಯಾನೇಜ್ ಇದೆ, ಕ್ಲಿಕ್ ಮಾಡಬೇಕು. ಇಲ್ಲಿಯೂ ಕೂಡ ಸಾರಿ ನೋ ರೆಕಾರ್ಡ್ ಫೌಂಡ್ ಅಂತ ಬರ್ತದೆ. ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಆದ ಮೇಲೆ 0 ಇರುವಂತಹ ಸ್ಥಳದಲ್ಲಿ ಸಂಖ್ಯೆಯನ್ನು ತೋರಿಸ್ತದೆ. ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಎಡಗಡೆ ಕಾಣ್ತಕ್ಕಂಥ ಮೆನ್ಯುಗಳಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರೋಗ್ರೆಷನ್ ಮಾಡ್ಯೂಲ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಬಹುದು ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಫಾರ್ ಪ್ರೋಗ್ರೆಷನ್ ಫ್ರಮ್ ಅಕಾಡೆಮಿಕ್ ಇಯರ್ 2023-24 ಟು 2024-25. ಮೊದಲಿಗೆ ಕ್ಲಾಸ್ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಇದೆ. ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ತೋರಿಸ್ತಕ್ಕಂಥ ಕ್ಲಾಸ್ಗಳಲ್ಲಿ ಕ್ಲಾಸ್ ಒಂದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಸೆಕ್ಷನ್ ಇದೆ. ಡೌನ್ ಏರೋ ಮಾರ್ಕ್ ಕ್ಲಿಕ್ ಮಾಡಬೇಕು. ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಬ್ಲೂ ಕಲರ್ನ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಟ್ ಇದೆ, ಅಂದರೆ ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಮಾಡಿದ ಮೇಲೆ ಅವರ ತರಗತಿಗೂ ಚೇಂಜ್ ಆಗ್ತದೆ. ಆಮೇಲೆ ನಾವು ಪ್ರತಿಯೊಂದು ತರಗತಿಯ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಬೇಕು. ತರಗತಿವಾರು ಫೈನಲೈಸ್ ಮಾಡಬೇಕು. ಕೊನೆಗೆ ಇಡೀ ಶಾಲೆಗೆ ಒಮ್ಮೆ ಫೈನಲೈಸ್ ಮಾಡಿದ ನಂತರವಷ್ಟೇ ಈ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗ್ತದೆ ಅಂತಕ್ಕಂಥ ನೋಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗ ಬ್ಲೂ ಕಲರ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕ್ಲಾಸ್ ತೋರಿಸ್ತದೆ. ಸೆಕ್ಷನ್ ನೋಡಬಹುದು. ಫಿಲ್ಟರ್ ಬಟನ್ ಸರ್ಚ್ ಇದೆ. ಐಟಮ್ಸ್ ಪರ್ ಪೇಜ್ ಇದೆ. ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ 100 ಅಂತ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೆಕ್ಸ್ಟು ಟೇಬಲ್ ಇದೆ. ಮೊದಲಿಗೆ ಸ್ಟೂಡೆಂಟ್ ಕೋಡ್ ಅಥವಾ ಪೆನ್ ನಂಬರ್, ಪರ್ಮನೆಂಟ್ ಎಜುಕೇಷನ್ ನಂಬರ್ ನೋಡಬಹುದು. ಆಮೇಲೆ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸಲ್ಲಿ ಸ್ಟೂಡೆಂಟ್ ನೇಮ್, ಜೆಂಡರ್, ಫಾದರ್ ನೇಮ್, ಮದರ್ ನೇಮ್ ನೋಡಬಹುದು. ಪ್ರೋಗ್ರೆಷನ್ ಸ್ಟೇಟಸ್ 2023-24 ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ 4 ರೀತಿಯ ಸ್ಟೇಟಸ್ ಇದೆ. ಪ್ರಮೋಟೆಡ್ ವಿತ್ ಎಕ್ಸಾಮಿನೇಷನ್, ನಾಟ್ ಪಾಸ್ಡ್ ಆರ್ ರಿಪೀಟೆಡ್,
ಪ್ರಮೋಟೆಡ್ ವಿದೌಟ್ ಎಕ್ಸಾಮಿನೇಷನ್, ಡಿಸ್ಕಂಟಿನ್ಯೂಡ್ ಬಿಫೋರ್ ಎಕ್ಸಾಮಿನೇಷನ್. ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮೋಟೆಡ್ ವಿತ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡಬೇಕು. ಮಾರ್ಕ್ಸ್ ಪರ್ಸೆಂಟೇಜ್ 2023-24 ಇಲ್ಲಿ ವಿದ್ಯಾರ್ಥಿ 23-24ನೇ ಸಾಲಿನಲ್ಲಿ ಪಡೆದ ಅಂಕಗಳ ಪ್ರತಿಶತ ಶೇಕಡಾವಾರು ಅಂಕ ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್ 2023-24 ವಿದ್ಯಾರ್ಥಿ ಹಾಜರಾದ ದಿನಗಳನ್ನು ನಂಬರ್ ಆಫ್ ಡೇಸ್ ಅಟೆಂಡನ್ನಲ್ಲಿ ಭರ್ತಿ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ಕೂಲಿಂಗ್ ಸ್ಟೇಟಸ್ ಇದೆ 2024-25 ಅಂತ. ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಅಂತ 2 ರೀತಿಯ ಆಪ್ಷನ್ಸ್ ತೋರಿಸ್ತದೆ. ಮೊದಲಿಗೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂದರೆ 23-24ರಲ್ಲಿದ್ದಂಥ ನಮ್ಮ ಶಾಲೆಯಲ್ಲಿದ್ದಂಥ ಈ ವಿದ್ಯಾರ್ಥಿ 24-25ರಲ್ಲಿಯೂ ಕೂಡ ನಮ್ಮ ಶಾಲೆಯಲ್ಲೇ ಓದುತ್ತಿದ್ದರೆ ಮೊದಲನೇ ಆಯ್ಕೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಆಯ್ಕೆ ಮಾಡಿಕೊಳ್ಳಬೇಕು. ಒಂದು ವೇಳೆ ವಿದ್ಯಾರ್ಥಿ ಟಿ ಸಿ ತೆಗೆದುಕೊಂಡು ಹೋಗಿದ್ದರೆ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಅಂತ ಸ್ಕೂಲಿಂಗ್ ಸ್ಟೇಟಸ್ ಆಯ್ಕೆ ಮಾಡಿಕೊಳ್ಳಬೇಕು. ಕ್ಲಾಸ್ ಆ್ಯಂಡ್ ಸೆಕ್ಷನ್ ಟು ಬಿ ಪ್ರಮೋಟೆಡ್. ಈಗ ವಿದ್ಯಾರ್ಥಿ ಯಾವ ಕ್ಲಾಸ್ಗೆ ಮತ್ತು ಯಾವ ಸೆಕ್ಷನ್ಗೆ ಪ್ರಮೋಟ್ ಆಗ್ತಾನೆ. ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಇಲ್ಲಿ ಕ್ಲಾಸ್ ಅದಾಗೆ ತೆಗೆದುಕೊಂಡಿದೆ. ಸೆಲೆಕ್ಟ್ ಸೆಕ್ಷನ್ನಲ್ಲಿ ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೋಡಿ, ವಿದ್ಯಾರ್ಥಿ ಫಸ್ಟ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಪ್ರಮೋಟ್ ಮಾಡಿದ ಮೇಲೆ ಆತನ ಕ್ಲಾಸ್ 2 ಅಂತ ಆಟೋಮೆಟಿಕ್ ತೆಗೆದುಕೊಂಡಿದೆ. ಸೆಕ್ಷನ್ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸ್ಟೇಟಸ್ ಪೆಂಡಿಂಗ್ ರೆಡ್ ಕಲರಲ್ಲಿ ಇದೆ. ಇಲ್ಲಿ ಪ್ರೋಗ್ರೆಸ್ಡ್ ಆನ್ ಅಂತ ಡೇಟ್ ಬರಬೇಕು. NA ನಾಟ್ ಅವೈಲೇಬಲ್ ಇದೆ. ಕೊನೆಗೆ ಆ್ಯಕ್ಷನ್ ಕಾಲಮ್ ಇದೆ. ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸ್ಟೇಟಸ್ನಲ್ಲಿ ಮೊದಲಿಗೆ NA ಅಂತ ಬಂದಿತ್ತು, ಈಗ ಡನ್ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿದೆ. ಇದೇ ತರಗತಿಯ ಇನ್ನೊಬ್ಬ ವಿದ್ಯಾರ್ಥಿಯ ಒಂದು ಪ್ರೋಗ್ರೆಷನ್ ಪ್ರಮೋಟ್ ಮಾಡೋದು ಹೇಗೆ ನೋಡಿ. ಮೊದಲಿಗೆ ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ಸಲ್ಲಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರಮೋಟೆಡ್ ವಿತ್ ಎಕ್ಸಾಮಿನೇಷನ್ ಆಯ್ಕೆ ಮಾಡಿಕೊಳ್ಳಬೇಕು. ಮಾರ್ಕ್ಸ್ ಪರ್ಸೆಂಟೇಜ್ನಲ್ಲಿ ವಿದ್ಯಾರ್ಥಿ ಪಡೆದ ಅಂಕಗಳ ಒಂದು ಪ್ರತಿಶತವನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ನೆಕ್ಸ್ಟು ವಿದ್ಯಾರ್ಥಿ ಹಾಜರಾದ ದಿನಗಳ ಸಂಖ್ಯೆಯನ್ನು ಈ ಒಂದು ಅಟೆಂಡೆನ್ಸ್ ಡೇಸ್ನಲ್ಲಿ ಭರ್ತಿ ಮಾಡಿ ಮತ್ತು ಸ್ಕೂಲಿಂಗ್ ಸ್ಟೇಟಸ್ ಇದೆ. ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿ ಸೇಮ್ ಸ್ಕೂಲ್ ನಮ್ಮ ಶಾಲೆಯಲ್ಲಿಯೇ ಓದುತ್ತಿದ್ದಾರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ. ಟಿ ಸಿ ತೆಗೆದುಕೊಂಡು ಹೋಗಿದ್ದಾರೆ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಅಂತ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಕ್ಲಾಸ್ ಅದಾಗೆ ಪ್ರಮೋಷನ್ ಆಗ್ತಕ್ಕಂಥ ಕ್ಲಾಸ್ 2 ಅಂತ ಅದಾಗೆ ತೆಗೆದುಕೊಂಡಿದೆ. ಸೆಕ್ಷನ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೆಕ್ಷನ್ ಆಯ್ಕೆ ಮಾಡಿಕೊಂಡ ಮೇಲೆ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ. ಪ್ರೋಗ್ರೆಸ್ಡ್ ಆನ್ ಅಂತ ಡೇಟ್ ತೋರಿಸಬೇಕು. ಇಲ್ಲಿ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಟೇಟಸ್ ಈಗ ಡನ್ ಅಂತ ಬಂದಿದೆ ಮತ್ತು ಪ್ರೋಗ್ರೆಸ್ಡ್ ಆನ್ ಅಂತ ಯಾವೊಂದು ದಿನಾಂಕದೊಂದು ವಿದ್ಯಾರ್ಥಿಯನ್ನು ಪ್ರಮೋಟ್ ಮಾಡಲಾಗಿದೆ, ಯಾವೊಂದು ದಿನಾಂಕ ಸಮಯವನ್ನು ಇಲ್ಲಿ ನೋಡಬಹುದು. ಇದೇ ರೀತಿ ಈ ತರಗತಿಯಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಪ್ರಮೋಷನ್ ಕಾರ್ಯವನ್ನು ಪೂರ್ತಿ ಮಾಡಬೇಕು. ಈ ತರಗತಿಯಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಒಂದು ಪ್ರೋಗ್ರೆಷನ್ ಕಾರ್ಯವನ್ನು ಪೂರ್ತಿ ಮಾಡಿದ ಮೇಲೆ ಕೆಳಗಡೆ ಫೈನಲೈಸ್ ಅಂತ ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಈಗ ಆರ್ ಯು ವಾಂಟ್ ಟು ಫ್ರೀಸ್ ದ ಸೆಕ್ಷನ್ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಬಿಲೋ ಅಂತ ಕ್ಲಾಸ್ ಮತ್ತು ಸೆಕ್ಷನ್ಗಳನ್ನು ತೋರಿಸ್ತದೆ. ಇಲ್ಲಿ ಕನ್ಫರ್ಮ್ ಅಂತ ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಿದಾಗ ಪ್ರೋಗ್ರೆಷನ್ ಆಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಫಸ್ಟ್ ಆ್ಯಂಡ್ ಸೆಕ್ಷನ್ ಎ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರ್ತದೆ. ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಶಾಲೆಯ ಒಂದು ಎಕ್ಸಿಟ್ ಕ್ಲಾಸ್ ಫಾರ್ ಎಕ್ಸಾಂಪಲ್ LPS ಆಗಿದ್ದರೆ 5, HPS ಆಗಿದ್ದರೆ 7 ಅಥವಾ 8, HS ಹೈಸ್ಕೂಲ್ ಆಗಿದ್ದರೆ 10ನೇ ತರಗತಿಗೆ ಒಂದು ಎಕ್ಸಿಟ್ ಕ್ಲಾಸ್ನ ಸ್ಟೂಡೆಂಟ್ಸ್ಗೆ ನಾವು ಪ್ರಮೋಷನ್ ಯಾವ ರೀತಿ ಮಾಡಬೇಕಂತ ಕೇಳಿದರೆ ಇಲ್ಲಿ ಕ್ಲಾಸ್ನಲ್ಲಿ ನಾವು ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಶಾಲೆಯ ಎಕ್ಸಿಟ್ ಕ್ಲಾಸ್ ಸೆಲೆಕ್ಟ್ ಮಾಡ್ತೇನೆ ಮತ್ತು ಸೆಲೆಕ್ಟ್ ಸೆಕ್ಷನಲ್ಲಿ ಸೆಲೆಕ್ಟ್ ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಗೋ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಮೊದಲಿಗೆ ಇಲ್ಲಿ ಸ್ಟೂಡೆಂಟ್ ಅವರ ಒಂದು ಪೆನ್ ನಂಬರ್ ಇದೆ ಮತ್ತು ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಇದೆ. ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ 2023-24 ಪ್ರೋಗ್ರೆಷನ್ ಸ್ಟೇಟಸನ್ನು ಭರ್ತಿ ಮಾಡಬೇಕಾದ್ರೆ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರಮೋಟೆಡ್ ವಿತ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಪರ್ಸೆಂಟೇಜ್ ಅಂದರೆ 23-24ರಲ್ಲಿ ವಿದ್ಯಾರ್ಥಿ ಪಡೆದ ಅಂಕಗಳ ಒಟ್ಟು ಪ್ರತಿಶತ ಎಷ್ಟಿದೆ ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡ್ ಅಂದರೆ ವಿದ್ಯಾರ್ಥಿ ಶಾಲೆಗೆ ಹಾಜರಾದ ದಿನಗಳನ್ನು ಈ ಒಂದು ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆನ್ಸ್ನಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟು ಸ್ಕೂಲಿಂಗ್ ಸ್ಟೇಟಸ್ ಇದೆ. ಸೆಲೆಕ್ಟ್ ಡೌನ್ ಏರೋ ಮಾರ್ಕ್
ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ. ನೋಡಿ, ಉಳಿದ ತರಗತಿಗಳಿಗಾದರೆ ಸ್ಕೂಲಿಂಗ್ ಸ್ಟೇಟಸ್ನಲ್ಲಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್, ಲೆಫ್ಟ್ ವಿತ್ ಟಿ ಸಿ ಅಂತ 2 ಆಯ್ಕೆಗಳನ್ನು ತೋರಿಸ್ತಾ ಇತ್ತು. ಬಟ್ ಎಕ್ಸಿಟ್ ಕ್ಲಾಸ್ ಶಾಲೆಯ ಕೊನೆಯ ತರಗತಿಗೆ ಸ್ಕೂಲಿಂಗ್ ಸ್ಟೇಟಸ್ನಲ್ಲಿ ಕೇವಲ 1 ಆಯ್ಕೆಯನ್ನು ತೋರಿಸ್ತಾ ಇದೆ. ಕ್ಲಾಸ್ ಅಂಡ್ ಸೆಕ್ಷನ್ ಟು ಬಿ ಪ್ರಮೋಟೆಡ್ನಲ್ಲಿ ಇದು ಫ್ರೀಸ್ ಆಗಿದೆ. ಸ್ಟೇಟಸ್ಸು ಪೆಂಡಿಂಗ್ ಅಂತ ಇದೆ. ಸೆಕ್ಷನ್ ಕಾಲಮ್ನಲ್ಲಿ ಅಪ್ಡೇಟ್ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಉಳಿದ ಎಲ್ಲ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿ ಕೊನೆಗೆ ಫೈನಲೈಸ್ ಮಾಡಬೇಕಾಗುತ್ತದೆ. ಈಗ ತರಗತಿವಾರು ವಿದ್ಯಾರ್ಥಿವಾರು ಪ್ರಮೋಷನ್ ಮಾಡಿದ್ದೇವೆ. ನೆಕ್ಸ್ಟ್ ಎಲ್ಲ ತರಗತಿಯನ್ನು ಪ್ರತಿ ತರಗತಿಯ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿದ ಮೇಲೆ ಫೈನಲೈಸ್ ಕೂಡ ಮಾಡಿದ್ದೇವೆ. ವಾಪಸ್ಸು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಗೆ ಬರಬೇಕು. ವ್ಯೂ ಸಮರಿ ಇದೆ, ಕ್ಲಿಕ್ ಮಾಡಬೇಕು. ಇಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ವಿತ್ ಪ್ರೋಗ್ರೆಷನ್ ಆ್ಯಕ್ಟಿವಿಟೀಸ್ ಫಾರ್ ಅಕಾಡೆಮಿಕ್ ಇಯರ್ 2023-24 ಅಂತ ಇದೆ. ಇಲ್ಲಿ ಅಂದರೆ 2023-24ರಲ್ಲಿ ಇದ್ದಂಥ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆಯನ್ನು ನಾವಿಲ್ಲಿ ನೋಡ್ಬೋದು. ಟೋಟಲ್ ಎನ್ರೋಲ್ಮೆಂಟಲ್ಲಿ ಮತ್ತು ಇಲ್ಲಿ ಕಂಪ್ಲೀಟೆಡ್ ಇದೆ. ನೋಡಿ, ಟೋಟಲ್ ಎನ್ರೋಲ್ಮೆಂಟ್ ಎಷ್ಟಿದೆಯೋ ಕಂಪ್ಲೀಟೆಡ್ನಲ್ಲಿಯೂ ಕೂಡ ಅಷ್ಟೇ ಇರಬೇಕು. ಅಂದರೆ ಎಲ್ಲ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮುಗಿಸಿದ್ದೇವೆ ಅಂತ ಅರ್ಥ. ಮತ್ತು ಪೆಂಡಿಂಗ್ನಲ್ಲಿ 0 ಇರಬೇಕು. ಈ ವೇವ್ ಸಮರಿಯಲ್ಲಿ ನಮ್ಮ ಶಾಲೆಯ ಎಕ್ಸಿಟ್ ಅಂದರೆ ಶಾಲೆಯ ಕೊನೆಯ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಒಂದು ಲಿಸ್ಟ್ನಲ್ಲಿ ಕೊನೆಯ ಕಾಲಮ್ ಸ್ಕೂಲಿಂಗ್ ಸ್ಟೇಟಸ್ನಲ್ಲಿ ನೋಡೋದಾದರೆ ಸ್ಟೂಡೆಂಟ್ ಸ್ಕೂಲಿಂಗ್ ಡೀಟೇಲ್ಸ್ ಇಲ್ಲಿ ಬ್ಲೂ ಕಲರಲ್ಲಿ ಬಂದಿದೆ. ಈ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಸ್ಕೂಲಿಂಗ್ ಡೀಟೇಲ್ಸ್ ಅಂತ ಸ್ಟೂಡೆಂಟ್ ನೇಮ್, ಆಮೇಲೆ ಯುಡೈಸ್ಕೋ ಡ್ರಾಪ್ ಬಾಕ್ಸ್, ಸ್ಕೂಲ್ ನೇಮ್ ಡ್ರಾಪ್ ಬಾಕ್ಸ್, ಕ್ಲಾಸ್ 6th ಅಂತ ಇದೆ. ಈತ 6th ಯಾವ ಒಂದು ಶಾಲೆಗೆ ಹೋಗಿದ್ದಾನೋ ಆ ಒಂದು ಟಿ ಸಿ ಇನ್ ಮಾಡಿಕೊಟ್ಟಿರ್ತಕ್ಕಂಥ ಶಾಲೆಯವರು ತಮ್ಮ ಶಾಲೆಯ ಒಂದು MHID ಯುಡೈಸ್ ಪ್ಲಸ್ನಲ್ಲಿ ಈ ವಿದ್ಯಾರ್ಥಿಯನ್ನು ಇಂಪೋರ್ಟ್ ಮಾಡ್ಯೂಲ್ ಮೂಲಕ ಇಂಪೋರ್ಟ್ ಮಾಡಿಕೊಂಡ ಮೇಲೆ ನಮ್ಮ ಶಾಲೆಯ ಡ್ರಾಪ್ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಈ ವಿದ್ಯಾರ್ಥಿಯ ಹೆಸರು ಇಲ್ಲಿ ಕ್ಲಿಯರ್ ಆಗುತ್ತೆ. ಬ್ಯಾಕ್ ಬಟನ್ ಇದೆ, ಕ್ಲಿಕ್ ಮಾಡಿದಾಗ ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್ ಫಾರ್ ಅಕಾಡೆಮಿಕ್ ಇಯರ್ 2023-24 ಅಂತ ಇದೆ. ಇಲ್ಲಿ ಕೆಳಗಡೆ ಸೀರಿಯಲ್ ನಂಬರ್, ಕ್ಲಾಸ್ ಆರ್ ಗ್ರೇಡ್, ಸೆಕ್ಷನ್, ಪ್ರೋಗ್ರೆಷನ್ ಸ್ಟೇಟಸ್, ಪ್ರೋಗ್ರೆಷನ್ ಲಾಕ್ ಟೈಮ್, ಆ್ಯಕ್ಷನ್ ಅಂತ ಇದೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ 1ರಲ್ಲಿ ಕ್ಲಾಸ್ ಅಥವಾ ಗ್ರೇಡ್ನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಎ ಸೆಕ್ಷನ್ನಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ನೋಡ್ಬೋದು, ಫೈನಲೈಸ್ಡ್ ಅಂತ ಇದೆ. ಆಮೇಲೆ ಪ್ರೋಗ್ರೆಷನ್ ಲಾಕ್ ಟೈಮ್, ಕೊನೆಗೆ ಇಲ್ಲಿ ಆ್ಯಕ್ಷನ್ ಕಾಲಮ್ನಲ್ಲಿ ಬ್ಲೂ ಕಲರ್ನಲ್ಲಿ ವ್ಯೂ ಆರ್ ಅಪ್ಡೇಟ್ ಬಟನ್ ಇದೆ. ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಬಹುದು ದ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಫಾರ್ ದಿಸ್ ಸೆಕ್ಷನ್ ಹ್ಯಾಸ್ ಬೀನ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಇದೆ. ಕೊನೆಗೆ ಇಲ್ಲಿ ನೋಡಬಹುದು ಕರೆಕ್ಷನ್ ಬಟನ್ ಇದೆ. ಅಂದರೆ ನಾವು ಈಗ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿರ್ತಕ್ಕಂಥ ಒಂದು ಡೀಟೇಲ್ಸ್ಗಳಲ್ಲಿ ಮಿಸ್ಟೇಕ್ಸ್ ಏನಾದರೂ ಆಗಿದ್ದರೆ ನಾವು ಕರೆಕ್ಷನ್ ಮಾಡ್ಕೋಬೇಕಾದ್ರೆ ಕೊನೆಗೆ ಇಲ್ಲಿ ಕರೆಕ್ಷನ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಟೂಡೆಂಟ್ ನೇಮ್ ತೋರಿಸುತ್ತದೆ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ. ಮತ್ತು ಪ್ರೋಗ್ರೆಷನ್ ಸ್ಟೇಟಸಲ್ಲಿ ಇದನ್ನು ನಾವು ಚೇಂಜ್ ಮಾಡಬೇಕು, ಅಪ್ಪ ಇದು ಮಿಸ್ಟೇಕ್ ಆಗಿದೆ ಅಂತಂದರೆ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಸೆಲೆಕ್ಟ್ನಲ್ಲಿ 4 ಆಪ್ಷನ್ಸ್ಗಳನ್ನು ತೋರಿಸ್ತದೆ. ಏನಾದರೂ ಪ್ರೋಗ್ರೆಷನ್ ಸ್ಟೇಟಸ್ ಚೇಂಜ್ ಮಾಡಬೇಕಾಗಿದ್ದರೆ ಆ ಒಂದು ಪ್ರೋಗ್ರೆಷನ್ ಸ್ಟೇಟಸನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮಾರ್ಕ್ಸ್ ಪರ್ಸೆಂಟೇಜ್ನಲ್ಲಿ ನಾವು ಕೂಡ ಅಪ್ಡೇಷನ್ ಅಥವಾ ಏನಾದರೂ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ಸ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ಶಾಲೆಗೆ ಹಾಜರಾದ ದಿನಗಳಲ್ಲಿ ಏನಾದರೂ ನಾವು ಕರೆಕ್ಷನ್ಸ್ ಇದ್ದರೆ ಅವುಗಳನ್ನು ಕೂಡ ಇಲ್ಲಿ ಕರೆಕ್ಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ. ನೆಕ್ಸ್ಟ್ ಸ್ಕೂಲಿಂಗ್ ಸ್ಟೇಟಸ್ 2024-25ರಲ್ಲಿ ನೋಡಿ, ಇಲ್ಲಿ ಈ ವಿದ್ಯಾರ್ಥಿಗೆ ನಾವು ಸ್ಕೂಲಿಂಗ್ ಸ್ಟೇಟಸ್ಸು ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಕೊಟ್ಟಿದ್ದೇವೆ. ಲೆಫ್ಟ್ ಸ್ಕೂಲ್ TC ಅಂತ ಅಪ್ಡೇಟ್ ಮಾಡಬಹುದು. ಆ ಥರ ಒಂದು ಸ್ಕೂಲಿಂಗ್ ಸ್ಟೇಟಸನ್ನು ಕೂಡ ನಾವು ಇಲ್ಲಿ ಕರೆಕ್ಷನ್ ಮಾಡಿಕೊಳ್ಳಬಹುದಾಗಿದೆ. ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಸ್ಟೂಡೆಂಟ್ ರೆಕಾರ್ಡೆಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದೇ ರೀತಿ ಉಳಿದ ತರಗತಿಯಲ್ಲಿನ ಒಂದು ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಮಾಡಿರ್ತಕ್ಕಂಥ ಸಮರಿಯನ್ನು ನಾವು ಚೆಕ್ ಮಾಡಿಕೊಳ್ಳಬೇಕು. ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯಲ್ಲಿ ಸ್ಟೂಡೆಂಟ್ಸ್ ಡೀಟೇಲ್ಸಲ್ಲಿ ಏನಾದರೂ ಕರೆಕ್ಷನ್ ಮಾಡಬೇಕಾಗಿದ್ದರೆ ಕರೆಕ್ಷನ್ ಬಟನ್ ಮೂಲಕ ಕರೆಕ್ಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಇದೇ ರೀತಿ ಉಳಿದ ಎಲ್ಲ ತರಗತಿಗಳ ಒಂದು ಸಮರಿಯನ್ನು ಚೆಕ್ ಮಾಡಿಕೊಳ್ಳಬೇಕು. ಬ್ಯಾಕ್ ಬಟನ್ ಇದೆ, ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಫೈನಲೈಸ್ ಪ್ರೋಗ್ರೆಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಫೈನಲೈಸ್ ಪ್ರೋಗ್ರೆಷನ್ ಫಾರ್ ಅಕಾಡೆಮಿಕ್ ಇಯರ್ 2023-24 ಅಂತ ಇದೆ. ಇಲ್ಲಿ ಪ್ಲೀಸ್ ರೀಡ್ ಆಲ್ ದ ಫಾಲೋವಿಂಗ್ ಪಾಯಿಂಟ್ಸ್ ಬಿಫೋರ್ ಕಂಪ್ಲೀಷನ್ ಪ್ರೋಗ್ರೆಷನ್ ಮಾಡ್ಯೂಲ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಂಶಗಳನ್ನು ನಾವು ಓದಿಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ನೆವರ್ ಮಾಡಿಕೊಂಡು ಇಲ್ಲಿ ಬ್ಲೂ ಕಲರ್ ಸಬ್ಮಿಟ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಸ್ಕೂಲ್
ಪ್ರೋಗ್ರೆಷನ್ ಫೈನಲೈಸ್ಡ್ ಫಾರ್ ಅಕಾಡೆಮಿಕ್ ಇಯರ್ 2023-24 ಅಂತ ಬರ್ತದೆ. ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫೈನಲೈಸ್ ಪ್ರೋಗ್ರೆಷನ್ ಫಾರ್ ಅಕಾಡೆಮಿಕ್ ಇಯರ್ 2023-24 ಅಂತ ಇಲ್ಲಿ ಒಂದು ರೈಟ್ ಮಾರ್ಕ್ ಬಂದಿದೆ. ಸ್ಕೂಲ್ ಪ್ರೋಗ್ರೆಷನ್ ಹ್ಯಾಸ್ ಬೀನ್ ಫೈನಲೈಸ್ಡ್ ಬೈ ಯಾರು ಫೈನಲೈಸ್ಡ್ ಮಾಡಿದ್ದಾರೆ ಶಾರದಾ ಸ್ಕೂಲ್ ನಂಬರ್ ತೋರಿಸ್ತದೆ ಮತ್ತು ಫೈನಲೈಸ್ಡ್ ಮಾಡಿರ್ತಕ್ಕಂಥ ಡೇಟ್ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತದೆ. ನೆಕ್ಸ್ಟು ಬ್ಯಾಕ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾವು ಸ್ಕೂಲ್ ಡ್ಯಾಶ್ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿದ ನಂತರವೂ ಇಲ್ಲಿ ಈ ಮುಂಚೆ ನಾವು ಹೇಳಿದಂತೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ಅಂದರೆ ಟೋಟಲ್ ನಂಬರ್ ಆಫ್ ಟೋಟಲ್ ಎನ್ರೋಲ್ಮೆಂಟ್ ನಂಬರ್, ಟೋಟಲ್ ಬಾಯ್ಸ್, ಟೋಟಲ್ ಗರ್ಲ್ಸ್, ಆಮೇಲೆ ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ಇಲ್ಲೆಲ್ಲ 0 ಅಂತಲೇ ಇದೆ, 0 ಅಂತಲೇ ಇದೆ ಸಂಖ್ಯೆ ತೋರಿಸ್ಬೇಕಾಗಿತ್ತು. ಬಟ್ ಕೆಲ ಸಮಯದ ನಂತರ ಇಲ್ಲಿ 0 ಇದ್ದದ್ದು ಪ್ರಮೋಷನ್ ಆಗಿರ್ತಕ್ಕಂಥ ಸ್ಟ್ರೆಂಗ್ತನ್ನು ತೋರಿಸ್ತದೆ. ಈಗ ಆದರೂ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಕೊನೆಯ ಒಂದು ಆ್ಯಕ್ಷನ್ ಕಾಲಮ್ನಲ್ಲಿ ಅಥವಾ ವ್ಯೂ ಮ್ಯಾನೇಜ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನೋಡಬಹುದು ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಬಂದಿದೆ. ಆಮೇಲೆ ಒಬ್ಬ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಂಟ್ರಿ ಸ್ಟೇಟಸ್ ನಾಟ್ ಸ್ಟಾರ್ಟೆಡ್ ಅಂತ ಇದೆ ಮತ್ತು ಫಾರಮ್ ಸ್ಟೇಟಸ್ನಲ್ಲಿ GPEP FEಗಳನ್ನು ನಾವು ಫಿಲ್ ಮಾಡಿದಾಗ ಇಲ್ಲಿ ರೆಡ್ ಕಲರ್ನಲ್ಲಿರ್ತಕ್ಕಂಥ ಒಂದು ಸ್ಟೇಟಸ್ನ ಒಂದು ಅಂಶಗಳು ಗ್ರೀನ್ ಕಲರ್ಗೆ ಬರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅಂಶ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.